ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ವಿಜಯ್ ಹಜಾರೆ ಟ್ರೋಫಿ ಗೆದ್ದ ಕರ್ನಾಟಕ ತಂಡಕ್ಕೆ ಕುಟುಂಬಸ್ಥರು ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ವಿಜಯ್ ಹಜಾರೆ ಟ್ರೋಫಿ ಗೆದ್ದ ಕರ್ನಾಟಕ ತಂಡಕ್ಕೆ ಕುಟುಂಬಸ್ಥರು ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ವಡೋದರದಿಂದ ಬೆಂಗಳೂರಿಗೆ ಆಗಮಿಸಿದ ಟೀಮ್ಗೆ ಹೂಗುಚ್ಛ ನೀಡಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನ ಗೆದ್ದಿರುವಂತಹ ಕರ್ನಾಟಕ ತಂಡ ಇನ್ನು ನಾಯಕ ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿದರ್ಭ ತಂಡದ ವಿರುದ್ಧ ಫೈನಲ್ನಲ್ಲಿ ಗೆಲುವು ಸಾಧಿಸಿದ್ದಾರೆ ಕರ್ನಾಟಕ ತಂಡ. ನೀವು ಇಷ್ಟು ಪ್ರೀತಿಯಿಂದ ಗ್ರೀಟ್ ಮಾಡಿದ್ದೀರಾ ಸರ್? ಗೆದ್ದಿದೆ 5ನೇ ಬಾರಿಗೆ. ತುಂಬ ಚೆನ್ನಾಗಿ ಫೀಲಿಂಗ್ ಇದೆ. 5 ವರ್ಷ ಆದಮೇಲೆ ಗೆದ್ದಿದ್ದೀವಿ. 5 ವರ್ಷ ಆದಮೇಲೆ ಗೆದ್ದಿದ್ದೀವಿ ನಾವು. ಸೊ ತುಂಬ ಪ್ರೌಡ್ ಮೂಮೆಂಟ್ ಇದೆ ನಮಗೆ. ಇನ್ನೂ ಗೆಲ್ತೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಇತ್ತು ಸರ್ ಫೈನಲ್ ಮ್ಯಾಚು? ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟ್, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸೆಕೆಂಡ್ ಸರ್ ನೀವು ಫೈನಲ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ದೀರಾ? ಅಂದರೆ ಸೆಂಚುರಿ ಹೊಡೆದ್ರೆ ಫೈನಲ್ ಒಂದು ಮೆಮೊರೇಬಲ್ ಇವೆಂಟು ಏನು? ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಇನ್ನೂ ಕೂಡ ನಾನು ಫ್ಯೂಚರಲ್ಲೂ ಹೊಡಿಬೇಕು ಎಲ್ಲ ಫೈನಲಲ್ಲಿ, ಎಲ್ಲ ಮ್ಯಾಚಸ್ ಕರ್ನಾಟಕ ಯಾವುದು ನಾನು ಆಡ್ತೀನಿ, ಹೊಡಿಬೇಕು, ಗೆಲ್ಲಬೇಕು ಅಷ್ಟೇ. ಈ ಟೂರ್ನಿಯಲ್ಲಿ ಯಾವ ಟೀಮ್ ಮೇಲೂ ಕೂಡ ಟಫ್ ಅಂತ ಅನ್ನಿಸ್ತಿಲ್ಲ ಅಂತ ಅನ್ಸುತ್ತೆ. ಎಲ್ಲವೂ ಕೂಡ ಗೆದ್ದುಕೊಂಡೇ ಬಂದಿರೋದು. ಅದ್ರ ಬಗ್ಗೆ ಏನು? ಅಂದರೆ ನಾವು ಸಖತ್ತಾಗಿ ಆಡಿದ್ದೀವಿ. ಎಲ್ಲರೂ ಫಾಸ್ಟ್ ಬೌಲಿಂಗ್ ಇರಲಿ, ಸ್ಪಿನ್ ಇರಲಿ, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇರಲಿ, ನಾವು ಸಖತ್ತಾಗಿ ಮಾಡಿದ್ದೀವಿ. ನಮ್ಮ ಪ್ರಿಪರೇಷನ್ನು, ನಮ್ಮ ಮ್ಯಾನೇಜ್ಮೆಂಟು ಸಖತ್ತಾಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನ. ಸೊ ಹ್ಯೂಜ್ ಥ್ಯಾಂಕ್ಸ್. ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿ ಗೆಟ್ ದ ರಿಸಲ್ಟ್ ಫಾರ್ ದಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಫೈನಲ್ ಮ್ಯಾಚ್ ಮೊದಲನೇ ತಂಡವನ್ನು ಮುನ್ನಡೆಸ್ಕೊಂಡು ಹೇಗನ್ಸುತ್ತೆ? ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಿಯಲ್ ಮೂಮೆಂಟ್ಸ್ ನಾವು ಗೆದ್ವಿ. ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಇಟ್. ತುಂಬ ಖುಷಿ ಇದೆ. ಬಿಗಿನಿಂಗ್ ಆಫ್ ದ 5 years was a big thing, so just hoping to win the Ranji Trophy as well. ನಿಮ್ಮ ರನ್ನು ಕೂಡ ಅಮೂಲ್ಯ ಆಗಿತ್ತು ಸರ್. 300 ಎಬೋ ಹೋಗೋದಕ್ಕೂ ತಮ್ಮ ಒಂದು ಅಂದರೆ ತಾವು ಬ್ಯಾಟಿಂಗ್ ಆಗಿದ್ದಕ್ಕೆ ಯೂಸ್ ಆಯ್ತು ಅಂತ ಆ ಮೂಮೆಂಟ್ ಹೆಂಗಿತ್ತು? My specialty is batting in the death, so I think full tournament I didn't get to bat much. Finals I got to bat early, so I just made the most of it, and happy to have the team win. ಥ್ಯಾಂಕ್ ಯು. ಸರ್ ರೆಡಿ ಸರ್. ಹಿಂದೆ ಬೇಡ. ರೆಡಿ ಸರ್. ಸ್ಮೈಲ್ ಸರ್, ಎಲ್ಲರೂ ಸ್ಮೈಲ್. ಬೆಳಗಾವಿಯ ಸುಳೆಬಾವಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಹಿಂದುತ್ವ ಪ್ರಖರ ವಾಗ್ಮಿ ನಾಜಿಯಾ ಖಾನ್. ಸಿಎಂ ಸಿದ್ದರಾಮಯ್ಯನವರ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ ಹಿಂದುತ್ವ ಪ್ರಖರ ವಾಗ್ಮಿ ನಾಜಿಯಾ ಖಾನ್. ಸಿಎಂ ಸಿದ್ದರಾಮಯ್ಯ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಚುಮ್ಮಾಚಾಟಿ ಬಗ್ಗೆ ನಾನು ವಿರೋಧಿಸ್ತೇನೆ. ಸಿದ್ದರಾಮಯ್ಯನವರು ಮಹಿಳಾ ಕಾರ್ಯಕರ್ತರಿಗೆ ಮುತ್ತು ನೀಡ್ತಾರೆ, ಪಕ್ಷದ ಮಹಿಳಾ ವಕ್ತಾರೆಯರಿಗೆ ಮುತ್ತು ನೀಡ್ತಾರೆ, ಚಲನಚಿತ್ರ ನಟಿಯರನ್ನು ಕೂಡ ಬಿಡದೆ ಅಪ್ಪಿಕೊಳ್ತಾರೆ. ಮಹಿಳಾ ಪತ್ರಕರ್ತರ ಜೊತೆಗೂ ಸಿಎಂ ಅಸಭ್ಯವಾಗಿ ವರ್ತಿಸಲು ಯತ್ನಿಸಿದ್ದಾರೆ. ನನ್ನ ಬಳಿ ನೊಂದ ಮಹಿಳಾ ಪತ್ರಕರ್ತೆಯರ ಲೀಸ್ಟ್ ಕೂಡ ಇದೆ ಅಂತ ಬೆಳಗಾವಿಯಲ್ಲಿ ಸಿಎಂ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ನಾಜಿಯಾ ಖಾನ್. करके खुद को पवित्र कर सकती है तो कर्नाटका के इस सरजमीन पर भी भाषण दे सकती है. रास्ते से आ रही थी तो थप्पड़ वाला झंडा बहुत देखा थप्पड़ वाला झंडा. 53-54 साल जनता को थप्पड़ वाला झंडा बहुत दिखा था. यहाँ के मुख्यमंत्री को भी अक्सर मैं टीवी चैनलों पर उनकी चुम्मा चाटी वाली हरकतों पर टारगेट में लेती हूँ. आपने देखा होगा कभी महिला कार्यकर्ता को चुम्मा चाटी करते हैं, कभी प्रवक्ता को कर देते हैं, और कभी तो कोई अभिनेत्री आती है तो उसको भी उसमें भी चिपक लेते हैं, और कभी तो पत्रकार यहाँ पर बैठे हैं और मेरे पास पूरी लिस्ट है कि किस महिला पत्रकारों से उन्होंने चिपका चिपकी चुट्टा चुट्टी करने का कोशिश किया रखा है, तो वो मुझे पता है.
ದೇಶಾದ್ಯಂತ ಹೆಸರು ಮಾಡಿದ್ದ ಕಾಂತಾರ ಸಿನಿಮಾದ ಸೀಕ್ವೆಲ್ ಕಾಂತಾರ 2 ಚಿತ್ರೀಕರಣ ಭರದಿಂದ ಸಾಗಿದ್ದು, ಇದೀಗ ಚಿತ್ರತಂಡದ ವಿರುದ್ಧ ಅರಣ್ಯಕ್ಕೆ ಆರೋಪ ಕೇಳಿ ಬಂದಿದ್ದು ಚಿತ್ರೀಕರಣ ಸ್ಥಗಿತಗೊಳಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಬಹುನಿರೀಕ್ಷಿತ ಕಾಂತಾರ 2 ಚಿತ್ರದ ಚಿತ್ರೀಕರಣ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದು, ಚಿತ್ರೀಕರಣಕ್ಕೆ ಗೋಮಾಳ ಜಾಗಕ್ಕೆ ಪರವಾನಗಿ ಪಡೆದು ಅರಣ್ಯ ಭಾಗದಲ್ಲಿ, ಅದರಲ್ಲೂ ವನ್ಯಜೀವಿ ಪ್ರದೇಶದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿದ್ದಾರೆ. ಈ ಕೂಡಲೇ ಚಿತ್ರೀಕರಣ ತಡೆದು ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕು, ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಕಲೇಶಪುರ ತಾಲೂಕು ಏರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾಂತಾರ ಚಿತ್ರೀಕರಣ ಭಾಗ 2 ನಿರ್ಮಾಣ ಮಾಡ್ತಿದ್ದು, ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ, ಆನೆ ಇರ್ಬೋದು, ಜಿಂಕೆಗಳಿರ್ಬೋದು, ಕಾಡು ಮೊಲ ಇರ್ಬೋದು, ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನು ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು, ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು, ರೈತರು ಬೆಳೆದಂಥ ಭತ್ತ, ಕಾಫಿ, ಏಲಕ್ಕಿ, ಬಾಳೆ ಇತರೆಗೆ ಹಾನಿ ಆಗ್ತಾಯಿದೆ. ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ, ಪರಿಸರಕ್ಕೆ ಹಾನಿ ಆಗ್ತಾಯಿದೆ. ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದುಗುಂಡುಗಳನ್ನು ಬಳಸೋದ್ರ ಮೂಲಕ, ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ, JCPಗಳನ್ನು ಬಳಸೋದ್ರ ಮೂಲಕ, ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ, ಪರಿಸರಕ್ಕೆ ತೊಂದರೆ ಆಗ್ತಿದ್ದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು, ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ಯಾವುದೇ ಪರಿಸರಕ್ಕೆ ಹಾನಿ ಮಾಡಿದಂತೆ ಅಂಥವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವಿದ್ದರೂ ಕೂಡ ಅಧಿಕಾರಿ ವರ್ಗದವರು ನಿರ್ಲಕ್ಷ್ಯತೆ ವಹಿಸ್ತಿರೋಂಥದ್ದು ಮೌನ ಸಂಗತಿಯಾಗಿದೆ. ಹಾಗಾಗಿ ಕೂಡಲೇ ಈ ಚಿತ್ರೀಕರಣವನ್ನು ಬೇರೆ ಕಡೆ ಸ್ಥಳಾಂತರಿಸಿ ಇವರಿಗೆ ಉಪಯೋಗ ಆಗುವಂಥ ಅವರ ಸ್ಟುಡಿಯೋಗಳಲ್ಲಿ ಚಿತ್ರೀಕರಿಸಬೇಕು, ಅಥವಾ ಬಯಲುಸೀಮೆಯಲ್ಲಿ ಯಾವುದೇ ಪರಿಸರಕ್ಕೆ ಹಾನಿ ಆಗದ ರೀತಿ ಚಿತ್ರೀಕರಣವನ್ನು ಮಾಡಿಕೊಳ್ಬೇಕು. ಕೂಡಲೇ ಇದನ್ನು ಕ್ರಮವಹಿಸ್ಕೊಳ್ಬೇಕು. ಒಂದು ವೇಳೆ ಕ್ರಮವನ್ನು ವಹಿಸದೇ ಇದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಇವರ ಮೇಲೆ ದಾವವನ್ನು ಹೂಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ತಮ್ಮಗಳಿಗೆ ತಿಳಿಸಪಡಿಸ್ತಾ ಚಿತ್ರೀಕರಣದ ಸ್ಥಳಾಂತರವನ್ನು ಮಾಡಿಕೊಳ್ಬೇಕಂತ ಈ ಮೂಲಕ ಒತ್ತಡವನ್ನು ತರ್ತಾ ಇದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ KSRTC ಬಸ್ ಪಲ್ಟಿಯಾಗಿ ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿರುವ ಘಟನೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮದ್ದೂರು ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ KSRTC ಬಸ್ ಪಲ್ಟಿಯಾಗಿರುವ ಘಟನೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮದ್ದೂರು ಬಳಿ ನಡೆದಿದೆ. ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಇದೇ ವೇಳೆ ಮಂಡ್ಯಕ್ಕೆ ತೆರಳುತ್ತಿದ್ದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ನಿರ್ದೇಶನ ನೀಡಿದ್ದಾರೆ. ಮಂಡ್ಯದ ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿಯ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಬಸ್ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಗಾಯಗೊಂಡ ಪ್ರಯಾಣಿಕರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಗಂಭೀರ ಗಾಯಗೊಳಗಾಗಿರುವ ಇಬ್ಬರು ಬಸ್ ಪ್ರಯಾಣಿಕರನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ.
ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಹುಣಸೂರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಲವು ಷೇರುದಾರರನ್ನ ಮತದಾರರ ಪಟ್ಟಿಯಿಂದ ರಾಜಕೀಯ ದುರುದ್ದೇಶದಿಂದ ಕೈಬಿಟ್ಟಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಿದ್ದಾರೆ. ಹುಣಸೂರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಲವು ಷೇರುದಾರರನ್ನ ಮತದಾರರ ಪಟ್ಟಿಯಿಂದ ರಾಜಕೀಯ ದುರುದ್ದೇಶದಿಂದ ಕೈಬಿಟ್ಟಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಿದರು. 100ಕ್ಕೂ ಹೆಚ್ಚು ಮಂದಿ ಸಂಘದ ಕಚೇರಿ ಮುಂಭಾಗ ಕುಳಿತು ನಡೆಸಿದಂತಹ ಪ್ರತಿಭಟನೆಯಲ್ಲಿ ನಗರ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಪುಟ್ಟರಾಜು ಮತ್ತಿತರರು ಮಾತನಾಡಿ, ಸಂಘದ ಆಡಳಿತ ಮಂಡಳಿಗೆ ಜನವರಿ 25ಕ್ಕೆ ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜನವರಿ 17 ಕಡೆಯ ದಿನವಾಗಿದ್ದು, ಚುನಾವಣಾ ಅಧಿಸೂಚನೆಯನ್ನು ಷೇರುದಾರರಿಗೆ 2 ದಿನಗಳ ಹಿಂದೆಯಷ್ಟೇ ನೀಡಿದ್ದಾರೆ. 1412 ಷೇರುದಾರರ ಪೈಕಿ 1077ಕ್ಕೂ ಹೆಚ್ಚು ಷೇರುದಾರರನ್ನ ಪಟ್ಟಿಯಿಂದ ರಾಜಕೀಯ ದುರುದ್ದೇಶದಿಂದ ಕೈಬಿಟ್ಟಿದ್ದಾರೆಂದು ಆರೋಪಿಸಿದ್ದಾರೆ. SC/ST ಜನಾಂಗಕ್ಕೆ ಅನ್ಯಾಯ ಮಾಡುತ್ತಿರುವ ದೇವಪ್ಪನಿಗೆ, SC/ST ಜನಾಂಗಕ್ಕೆ ಅನ್ಯಾಯ ಮಾಡುತ್ತಿರುವ ದೇವಪ್ಪನಿಗೆ, SC/ST ಜನಾಂಗಕ್ಕೆ ಅನ್ಯಾಯ ಮಾಡುತ್ತಿರುವ ದೇವಪ್ಪನಿಗೆ, ಯಾವುದೇ ಮಾಹಿತಿಯನ್ನು ಕೊಡದ ದೇವಪ್ಪನಿಗೆ ಎಲ್ಲರೂ ಕಳಿಸಿ ಚುನಾವಣಾಧಿಕಾರಿಗೆ ಧಿಕ್ಕಾರ. SC/ST ದೇವಪ್ಪಂಗೆ, SC/ST ಜನಾಂಗಕ್ಕೆ ಅನ್ಯಾಯ ಮಾಡ್ತಿರಂತ ದೇವಪ್ಪಂಗೆ, ಜನಾಂಗಕ್ಕೆ ಅನ್ಯಾಯ ಮಾಡ್ತಿರಂತ ದೇವಪ್ಪಂಗೆ, ಕೋರ್ಟ್ ಅಂಟಿ ದೇವಪ್ಪಂಗೆ, ದೇವಪ್ಪಂಗೆ, SC/ST ಜನಾಂಗಕ್ಕೆ ಅನ್ಯಾಯ ಮಾಡ್ತಿರತಕ್ಕಂಥ ದೇವಪ್ಪಂಗೆ, SC/ST ಜನ ಕಡೆಗಣಿಸಿರುವ ಚುನಾವಣಾಧಿಕಾರಿಗೆ ಮುಂದುವರೆಗೂ ಅವಕಾಶ ಇರೋರ್ಗು ಹಾಳು ಮಾಡ್ತಾರಲ್ಲ ಇಂಥ ಸೆಕ್ರೆಟರಿಗಳು. ಏನ್ ಮಾಡ್ಬೇಕು? ಏನು ಮಾತಾಡಕ್ಕೆ ಸುಮ್ಮನೆ ನಿಂತ್ಕೊತಾರೆ, ಎಲ್ಲ ಆಗ್ಬಿಟ್ಟಿರ್ಬೇಕು. ಯಾರು ಬಂದ್ರೆ ಏನು ಮಾತಾಡ್ಬಾರ್ದು ಅಂತ ಹೇಳಿ ದೇವಪ್ಪ ಕೊಟ್ಬಿಡ. ಎಷ್ಟು ಬೇಕು GP ಜೆರಾಕ್ಸ್ ಹಣ 1,500 ಹೋಟೆಲ್ಗೆ 1,500ದಲ್ಲಿ ಬರೀ 107 ಅಷ್ಟೇ. ಅದು ಯಾರು ಅವ್ರು ಕೇಳಿಸ್ತೀವಿ ಇಷ್ಟೆಲ್ಲ ಅಗ್ರಹ ಮಾಡಿದ್ರೆ ಸಾಲ ಕೇಳಿದ್ರೆ ಒಂದು ಎಲ್ ಕಾರ್ಡ್ಗೋಸ್ಕರ ಒಂದು ಸೇರ್ದಾರ ಮಾಡ್ಕೊಂತ ಹೇಳ್ತಕ್ಕಲ್ಲ. ಬಿಡೋರು ಬರೋ ನಾವು ಎಷ್ಟು ಜನರು ಒಂದು 5,000 ಜನ ತಂದ್ಬಿಟ್ರೆ ಕರೆಕ್ಟ್ ಟಿಕ್ ಹಾಕೊಂಡ್ಬಿಡಿಗತ್ತಿಲ್ಲ. ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚೆಗೆ ಮೈಸೂರಿನ ಕಾರಾಗೃಹದಲ್ಲಿ ಎಸೆನ್ಸ್ ಸೇವನೆ ಮಾಡಿ ಸಾವನ್ನಪ್ಪಿದ್ದ 3 ಜನ ಖೈದಿಗಳ ಪ್ರಕರಣ ಸಂಬಂಧ ಇಂದು ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್ ಹಾಗೂ
ಸದಸ್ಯರಾದ SK ವೆಂಟಿಗೋಡಿ ಒಗ್ಗೂಡಿ ಪರಿಶೀಲನೆ ನಡೆಸಿದರು. ಜೈಲಿನ ಒಳಗಡೆ ಮಾಧ್ಯಮ ಪ್ರತಿನಿಧಿಗಳನ್ನು ನಿರ್ಬಂಧಿಸಿ ಜೈಲಿನ ಕುಂದುಕೊರತೆಗಳ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬಳಿಕ ಖೈದಿಗಳ ಜೊತೆ ಸಂವಾದ ನಡೆಸಿದರು. ATM ರಾಬರಿ ಆಯಿತು, ಬ್ಯಾಂಕ್ ರಾಬರಿ ಆಯಿತು, ಈಗ ರೋಡ್ ರಾಬರಿ ಸರದಿ. ಇದು ಮೈಸೂರಿಗರನ್ನೇ ಬೆಚ್ಚಿ ಬೀಳಿಸೋ ಸುದ್ದಿ. ಹಾಡು ಹಗಲೇ ಕಾರು ಅಡ್ಡಗಟ್ಟಿ ರೋಡ್ ರಾಬರಿ ನಡೆಸಿದ ಮುಸುಕುದಾರಿಗಳು. ಹೌದು, ಮೈಸೂರು ಜಿಲ್ಲೆಯಲ್ಲಿ ಹಾಡು ಹಗಲೇ ರೋಡ್ ರಾಬರಿ ನಡೆದಿದ್ದು, ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ಇನೋವಾ ಕಾರ್ನಲ್ಲಿ ತೆರಳುತ್ತಿದ್ದ ಕೇರಳ ಮೂಲದ ಉದ್ಯಮಿ ಸೂಫಿ ಎಂಬುವರು ತೆರಳುತ್ತಿದ್ದಂತಹ ವೇಳೆ 2 ಕಾರಲ್ಲಿ ಬಂದ ಮುಸುಕುಧಾರಿಗಳು ಕಾರನ್ನು ಅಡ್ಡಗಟ್ಟಿ ಹಣದ ಜೊತೆ ವ್ಯಕ್ತಿಯ ಕಾರನ್ನು ಕೂಡ ಕದ್ದೊಯ್ದಿರುವ ಘಟನೆ ನಡೆದಿದೆ. ಹಾಡು ಹಗಲೇ ನಡೆದ ಈ ಘಟನೆಯಿಂದ ಸಾರ್ವಜನಿಕರು ಭಯಭೀತರಾಗಿದ್ದು, ಘಟನಾ ಸ್ಥಳಕ್ಕೆ ಮೈಸೂರು SP ಸೇರಿದಂತೆ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಫಾರೆನ್ಸಿಕ್ ಲ್ಯಾಬ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಗಾಜಿನ ತುಂಡು, ರಕ್ತದ ಕಲೆಯ ಮಾದರಿ ಸಂಗ್ರಹ ಮಾಡಿ ತನಿಖೆ ಚುರುಕುಗೊಳಿಸಿದೆ. ಮತ್ತೊಂದೆಡೆ ದರೋಡೆಕೋರರ ಪತ್ತೆಗೆ ಪ್ರತ್ಯೇಕ 3 ತಂಡಗಳ ರಚನೆ ಮಾಡಿ ರಾಜ್ಯದ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಿ ನಾಕಾಬಂದಿ ಹಾಕಿ ದರೋಡೆಕೋರರ ಪತ್ತೆಗೆ ಖಾಕಿ ಕಣ್ಗಾವಲು ಇರಿಸಿದೆ. ಇದಾಗಿತ್ತು ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.